ನೋಡಿ, ನಮ್ಮಲ್ಲಿ ಒಂದು ಬೇರೆನೇ ಕಲರಿಂದು ಒಂದು ಕುಂಬಳಕಾಯಿ ಆಗಿದೆ. ಮಾಡೋದು ನೋಡಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಿಗ್ಗೆನೇ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಬ್ಬರು ಕೆಲಸಕ್ಕೆ ಇವತ್ತು ಕೂಡ ಇದ್ದಾರೆ, ಹಾಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಬೇಗನೆ ಅಡುಗೆಯನ್ನೆಲ್ಲ ಮಾಡಿ ಮುಗಿಸಬೇಕು. ಹಾಗೆಯೇ ಬೆಳಿಗ್ಗೆ ನಮಗೆ ನೀರು ದೋಸೆ ಮಾಡಿದೆ, ಅವರಿಗೆ ಇನ್ನೂ ಮಾಡಬೇಕಷ್ಟೇ. ಹಾಗೆ ಅದಕ್ಕಿಂತ ಮೊದಲು ಮಾರ್ಕೆಟ್ಗೆ ಹೋಗಿ ಮೀನು ತರಬೇಕು, ಹಾಗೆಯೇ ರೇಷನ್ನಿಗೆ ಕೂಡ ಹೋಗಿ ಬರಬೇಕು. ಬನ್ನಿವಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೇನೆ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಮಾರ್ಕೆಟಿಗೆ ಹೋಗಿ ಬೂತಾಯಿ ಮೀನು ಇಟ್ಕೊಂಡು ಬಂದೆ. ಇವತ್ತೇನು ಒಳ್ಳೆ ಮೀನು ಇರಲಿಲ್ಲ, ಮತ್ತು ಕೆಲಸದವರಿಗೆ ಬೇಕಲ್ವ, ಹಾಗಾಗಿ ಬೂತಾಯಿ ಮೀನು ಇಟ್ಕೊಂಡು ಬಂದೆ. ಹಾಗೆ ರೇಷನ್ ಕೂಡ ಹಿಡ್ಕೊಂಡು ಬಂದೆ. ಇನ್ನು ಬೇಗನೆ ಕೆಲಸದವರಿಗೆ ಟೀ ಮಾಡಬೇಕು. ಇವಾಗ ನೀರು ದೋಸೆಯನ್ನು ಕೂಡ ಮಾಡಿ ರೆಡಿ ಮಾಡಿ ಆಯಿತು. ಹಾಗೆ ಇನ್ನು ಬೇಗನೆ ಟೀ ಮಾಡ್ತೇನೆ. ಗಂಟೆ ಇವಾಗ 10 ಆಯಿತು. ಹಾಗೆ ಟೀ ಮಾಡಿ ಆದ ಕೂಡಲೇ ಕೆಲಸದವರಿಗೆ ನೀರು ದೋಸೆ ಹಾಗೂ ಟೀಯನ್ನು ಕೊಡ್ತೇನೆ. ನೋಡಿ, ಕೆಲಸದವರಿಗೆ ಟೀ ರೆಡಿ ಆಯಿತು. ಈಗ 10 ಗಂಟೆಗೆ ಟೀ ಕುಡಿದಾಯಿತು. ಕೆಲಸದವರು ಕೂಡ ಟೀ ಕುಡಿತಾ ಇದ್ದಾರೆ. ಹಾಗೆ ಇನ್ನು ಬೇಗನೆ ಪದಾರ್ಥ ಆಗಬೇಕು. ಮೀನು ತಂದಿಟ್ಟಿದ್ದೇನೆ, ಅದನ್ನಿನ್ನು ಕ್ಲೀನ್ ಮಾಡಬೇಕು. ಮಸಾಲೆ ಗ್ರೈಂಡ್ ಮಾಡಿ ಆಗಿದೆ, ಅನ್ನ ಬೇಯ್ತಾ ಇದೆ, ಮತ್ತೇನಾದರೂ ಒಂದು ತರಕಾರಿ ಮಾಡಬೇಕು. ಅಷ್ಟು ಕೆಲಸ ಇದೆ. ಅದಕ್ಕಿಂತ ಮೊದಲು ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳಿಲಿಕ್ಕಿದೆ. ಕೆಲಸದವರು ಒಬ್ಬರು ಅಥವಾ ಅದಕ್ಕಿಂತ ಜಾಸ್ತಿ ಇರಲಿ, ಇಡೀ ಕಿಚನಲ್ಲಿ ಆ ದಿವಸ ಪಾತ್ರೆ ಇರ್ತದೆ. ಯಾಕೆಂದರೆ ಅವರಿಗೆ ಬೇಕಾದೆಲ್ಲ ಮಾಡಿ ಆಗುವಾಗ 10 ಗಂಟೆ 11 ಗಂಟೆ ಆಗ್ತದೆ. ಹಾಗಾಗಿ ಇವಾಗ ಕಿಚನ್ ಕ್ಲೀನಿಂಗ್ ಮಾಡಲಿಕ್ಕಿದೆ, ಪಾತ್ರೆ ತೊಳಿಲಿಕ್ಕಿದೆ, ಅದೆಲ್ಲ ಮತ್ತೆ ಮಾಡೋದು. ಮೊದಲಿಗೆ ಮೀನು ಕ್ಲೀನ್ ಮಾಡಲಿಕ್ಕಿದೆ, ಅದನ್ನು ಮಾಡಿ ಆದಮೇಲೆ ಉಳಿದ ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇನ್ನು ಬೇಗನೆ ಮೀನನ್ನು ಕ್ಲೀನ್ ಮಾಡಿ ಬರ್ತೇನೆ. ನೋಡಿ, 1 kg ಬೂತಾಯಿ ಇದೆ. 1 kgಗೆ 150. ಬೆಕ್ಕಿನ ಅವಸ್ಥೆ ನೋಡಿ. ಅದೊಂದು ಬೊಬ್ಬೆ ಹಾಕೋದು. ದಿನಾಲು ಮೀನು ತಂದರೂ ಅದಕ್ಕೆ ಸಾಕಾಗಲಿಕ್ಕಿಲ್ಲ. ಮಾಡೋದು ನೋಡಿ. ಇವತ್ತು ಕೆಲಸದವರು ಇರುವ ಕಾರಣ ಮೀನು ಕ್ಲೀನ್ ಮಾಡುವ ಕೆಲಸ ನಂದು. ಯಾಕೆಂದರೆ ಜಾನ್ ಅವರು ಕೆಲಸದವರೊಂದಿಗೆ ಬ್ಯುಸಿಯಾಗಿದ್ದಾರೆ. ಹಾಗೆ ಅದನ್ನು ಬೇಗನೆ ಮಾಡಿ ಮುಗಿಸ್ತೇನೆ. ನೋಡಿ, ಬೂತಾಯಿ ಮೀನು ಸಾರು ಕೂಡ ಇವಾಗ ರೆಡಿ ಆಯಿತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಮತ್ತು ಸ್ವಲ್ಪ ಹೊರಗಡೆ ಹೋಗಿ ಬಂದೆವು. ಹಾಗಾಗಿ ಮತ್ತೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಬೇಗನೆ ಹೋಗಿ ಊಟ ಮಾಡಲಿಕ್ಕಾಗುವಾಗ ವಾಪಸ್ ಬಂದೆವು. ಯಾಕೆಂದರೆ ಕೆಲಸದವರಿಗೆ ಊಟ ಬಡಿಸಲಿಕ್ಕೆ ಎಲ್ಲಿತ್ತು. ಹಾಗಾಗಿ ಬೇಗನೆ ಬಂದಿದ್ದೇವೆ. ಹಾಗೆ ನನಗೆ ಪದಾರ್ಥ ಎಲ್ಲ ಮಾಡಿ ಆದಮೇಲೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಯಿತು. ಕೆಲಸದವರು ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇವಾಗ ನಾನು ಸಾಯಂಕಾಲಕ್ಕೆ ಏನಾದರೂ ತಿಂಡಿ ಮಾಡುವ. ಕೆಲಸದವರಿಗೆ ಒಂದು ತಿಂಡಿ ಮಾಡಿ ಕೊಟ್ಟರೆ ಖುಷಿ ಆಗ್ತದಲ್ವ, ಹಾಗಾಗಿ ಒಂದು ತಿಂಡಿ ಮಾಡ್ತೇನೆ. ಹಾಗೆ ಸ್ವಲ್ಪ ಹಲಸಿನ ಹಣ್ಣಿದೆ, ಅದರಿಂದ ನಾನಿವತ್ತು ವಡೆ ಮಾಡ್ತೇನೆ. ಹಾಗೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಅಕ್ಕಿ ಮತ್ತು ಹಲಸಿನ ಸೋಳೆಯನ್ನು ಹಾಕಿ ಆದಮೇಲೆ ಇಲ್ಲಿ ಒಂದು 3/4 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಲ್ಲ. ನಾನು ಜಾಸ್ತಿ ಸಿಹಿ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೇನೆ. ಮತ್ತು ಒಂದು ಒಳ್ಳೆ ಕಲರ್ ಬರಲಿಕ್ಕೆ ಸ್ವಲ್ಪ ಅರಸಿನ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸ್ವಲ್ಪ ನೀರು ಹಾಕ್ತೇನೆ, ಜಾಸ್ತಿ ತೆಳು ಮಾಡೋದು ಬೇಡ. ಇದು ಗ್ರೈಂಡ್ ಆಗಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡಿ ಆಯಿತು. ಇನ್ನೊಂದು ಪಾತ್ರೆಗೆ ತೆಗಿತೇನೆ. ಇವಾಗ ನೋಡಿ, ಈ ಥರ ತೆಳುವಾಗಿದೆ. ಇನ್ನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪ ಮಾಡಬೇಕು. ನಾವು ಕಲ್ಲಲ್ಲಿ ಕಡಿಯೋದಾದರೆ ದಪ್ಪವಾಗಿ ಕಡಿಬೋದು. ಮಿಕ್ಸಿ ಜಾರಲ್ಲಿ ಕಡಿಯುವ ಕಾರಣ ಸ್ವಲ್ಪ ತೆಳುವಾಗಿ ಕಡಿಬೇಕಾಗ್ತದೆ. ಹಾಗೆ ಇವಾಗ ನೋಡಿ, ಹಿಟ್ಟು ಇಷ್ಟು ತೆಳುವಾಗಿದೆ. ಇದಕ್ಕಿನ್ನು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಇದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದರೆ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಉಪ್ಪು ಸ್ವಲ್ಪ ಕಡಿಮೆ ಆಯಿತು, ಹಾಗಾಗಿ ಇನ್ನು ಅಕ್ಕಿ ಹಿಟ್ಟು ಹಾಕುವಾಗ ಅದಕ್ಕೂ ಉಪ್ಪು ಬೇಕಲ್ವ, ಹಾಗಾಗಿ ಈಗಲೇ ಉಪ್ಪನ್ನು ಹಾಕಿದ್ದನ್ನು ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಹಿಟ್ಟನ್ನು ಒಮ್ಮೆಲೇ ನಾವು ಜಾಸ್ತಿ ಹಾಕೊಳ್ಳೋದು ಬೇಡ. ಎಷ್ಟು ಬೇಕಾಗ್ತದೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿದ್ದನ್ನು ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪ ಹಿಟ್ಟು ಮಾಡಿದರೆ ಆಯಿತು. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಇವಾಗ ಹಾಕ್ಕೊಂಡೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ತೇನೆ ಎಷ್ಟು ಬೇಕಾಗ್ತದೆ ಅಂತೇಳಿ. ಜಾಸ್ತಿ ತುಂಬ ದಪ್ಪ ಕೂಡ ಆಗಬಾರ್ದು, ನಮಗೆ ಪೂರಿ ಮಾಡುವ ಹಾಗೆ ಆಗಬೇಕು ಹಿಟ್ಟು. ನೋಡಿ, ಇನ್ನೂ ಕೂಡ ಸ್ವಲ್ಪ ಇದಕ್ಕೆ ಹಿಡಿತದೆ. ನೋಡಿ, ಹಿಟ್ಟು ಇವಾಗ ರೆಡಿ ಆಯಿತು. ನಾನು ಹತ್ತಿರ 1 ಕಪ್ ಆಗುವಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡೆ.
ಅಷ್ಟು ಹಿಟ್ಟು ಹಾಕುವಾಗ ಇಷ್ಟು ದಪ್ಪವಾಗಿ ಬಂತು ನೋಡಿ. ಇಷ್ಟು ದಪ್ಪವಾಗಿ ಬೇಕು. ಇನ್ನು ಇದನ್ನು ಪೂರಿಯಾಗಿ ಮಾಡಬೇಕು. ಅಡಿಕೆ ಗಿಡದ ಬುಡಗಳಿಗೆ ಸುಡುಮಣ್ಣು ಹಾಕೋದು. ಸ್ವಲ್ಪ ಹಾಕಿ ಆಯಿತು, ಇನ್ನು ಕೂಡ ಸ್ವಲ್ಪ ಹಾಕಲಿಕ್ಕಿದೆ, ಮೇಲ್ಗಡೆ ತನಕ ಹಾಕಲಿಕ್ಕಿದೆ. ಇಲ್ಲಾಂದರೆ ಮಳೆಗೆ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ ಈ ಸುಡುಮಣ್ಣು. ತೋಟದ ಗಿಡಗಳಿಗೆ ಸುಡುಮಣ್ಣನ್ನು ಹಾಕ್ತಾ ಇದ್ದಾರೆ ಕೆಲಸದವರು. ಸುಡುಮಣ್ಣಿಲ್ಲಾದರೆ ಮಳೆ ಬಂದು ಹೋದರೆ ಹಾಳಾಗ್ತದಲ್ವ, ಹಾಗಾಗಿ ಗಿಡಗಳಿಗೆ ಹಾಕೋದು. ನೋಡಿ, ನಮ್ಮಲ್ಲಿ ಒಂದು ಬೇರೆಯೇ ಕಲರಿಂದು ಒಂದು ಕುಂಬಳಕಾಯಿ ಆಗಿದೆ. ಆದರೆ ಇದು ದೊಡ್ಡದಾಗೋದಿಲ್ಲ ಕಾಣಬೇಕು, ಅದಕ್ಕೆ ಕೂಡ ಹುಳ ಬೀಳ್ತಾ ಉಂಟು ನೋಡಿ. ಇದು ಬಹುಶಃ ಹಣ್ಣಾಗುವಾಗ ಜಾಸ್ತಿ ಬೆಳೆದಾಗ ಆರೆಂಜಿಗೆ ಬರ್ತದೆ. ಇವಾಗ ಹಳದಿಯಾಗಿದೆ. ಇದೊಂದು ಆರೆಂಜ್ ಆಗಿದೆ. ಇದು ಹೊಳಿತಾ ಬಂದಿದೆ, ಚಿಕ್ಕ ಚಿಕ್ಕದು ಕೂಡ ಒಂದಿದೆ ನೋಡಿ. ನೋಡಿ, ನಮ್ಮ ಮರದಲ್ಲಿ ಆದ ಹಲಸಿನ ಹಣ್ಣುಗಳಿಗೆ ನೋಡಿ ರೋಗ. ನೋಡಿ, ಈ ಥರ ರೋಗ. ತುಂಬ ಹಲಸಿನಕಾಯಿ ಇದೇ ಥರ ಆಗಿ ಬಿದ್ದು ಹೋಯಿತು. ಏನು ರೋಗ ಅಂತ ಗೊತ್ತಿಲ್ಲ. ಹಾಗೆಯೇ ಅಲ್ಲಿ ಮರದಲ್ಲಿ ಕೂಡ ಇನ್ನೊಂದು ಅದೇ ರೀತಿಯಾಗಿದೆ ನೋಡಿ. ಒಂದು ಸೈಡ್ ಕಪ್ಪಗಾಗಿದೆ, ಮೇಲ್ಗಡೆ ಕೂಡ ಕಪ್ಪಗಾಗಿತ್ತು, ಎಲ್ಲ ಬಿದ್ದು ಹೋಯಿತು. ಇನ್ನು ಎಷ್ಟು ಉಳಿತದೆ ಗೊತ್ತಿಲ್ಲ. ಅದೇ ರೀತಿ ಆಗ್ತಾ ಬಂದರೆ ನಮಗೆ ಸಿಗೋದಿಲ್ಲ ಕಾಣಬೇಕು. ತುಂಬ ವರ್ಷದ ನಂತರ ಈ ವರ್ಷ ಒಂದು ಹಲಸಿನಕಾಯಿ ಆದದ್ದು, ಅದಕ್ಕೆ ಕೂಡ ಇವಾಗ ರೋಗ. ಇಲ್ಲಿ ಕಪ್ಪಗಾಗ್ತದೆ, ಆಮೇಲೆ ಬೀಳ್ತದೆ. ಅದೆಂಥ ರೋಗ ಅಂತ ಗೊತ್ತಿಲ್ಲ. ಮಾವಿನ ಹಣ್ಣುಗಳಿಗೆ ಕೂಡ ಅದೇ ರೋಗ, ಎಲ್ಲದಕ್ಕೆ ರೋಗ. ನಮಗಂತೂ ಏನು ಸಿಗೋದಿಲ್ಲ ಕಾಣಬೇಕು. ಈ ಥರ ರೋಗ ಬಂದರೆ ಎಲ್ಲದಕ್ಕೂ. ತರಕಾರಿ ಮಾಡಿದರೆ ಅದಕ್ಕೂ ರೋಗ. ಇಲ್ಲೊಂದು ಈ ಹೂ ಆಗಿದೆ, ಬೆತ್ಲೆಹೇಮ್ ಲಿಲ್ಲಿ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಹಾಗೆ ಹೇಳ್ತಾರೆ. ಮನೆ ಆ ಸೈಡ್ ಒಂದಾಗಿ ಫಸ್ಟ್ ಮಳೆಗೇ ಆಗಿತ್ತು. ಇವಾಗ ಮೊನ್ನೆ ಬಂದ ಮಳೆಗೆ ತೆಂಗಿನ ಬುಡದಲ್ಲಿ ಒಂದಾಗಿದೆ. ಸ್ವಲ್ಪ ತೆಂಗಿನ ಗರಿಯನ್ನೆಲ್ಲ ಕಡ್ದಿಡ್ಲಿಕ್ಕುಂಟು. ಬಿಸಿಲು ಬೀಳ್ತದ ಅಂತ ಕಾಯೋದು. ಇವಾಗ ಒಂದು ವಾರದಿಂದ ಯಾವಾಗಲೂ ಬಿಸಿಲೇ ಇಲ್ಲ. ಮಳೆಗಾಲದಲ್ಲಿ ಬೆಂಕಿ ಮಾಡಲಿಕ್ಕೆ ಬೇಕಾಗ್ತದೆ. ಇವಾಗ ಸ್ವಲ್ಪ ಮಾಡಿ ಇಡಬೇಕು ಟೈಮ್ ಸಿಕ್ಕಿದರೆ. ಇವಾಗ ನೋಡಿ, ಹಿಟ್ಟು ರೆಡಿ ಮಾಡಿ ಈ ಥರ ಉಂಡೆ ಕಟ್ಟಿಟ್ಟಿದ್ದೇನೆ. ಇನ್ನು ಬೇಗನೆ ಎಣ್ಣೆಯಲ್ಲಿ ಇದನ್ನು ಕಾಯಿಸ್ತೇನೆ. ನಾನು ಇಲ್ಲಿ ಒಂದು ಎಲೆಯನ್ನು ತಗೊಂಡಿದ್ದೇನೆ. ಈ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಇನ್ನು ಒಂದೊಂದು ಉಂಡೆಯನ್ನು ತಗೊಂಡು ಈ ಥರ ಸೈಡು ಒಡೆಯದ ಹಾಗೆ, ಸೈಡು ಒಡೆದ್ರೂ ಕೂಡ ಅದನ್ನು ಸರಿ ಮಾಡಬೇಕು. ಮತ್ತು ಈ ಥರ ನಾವು ಪೂರಿ ಲಟ್ಟಿಸಬೇಕು. ಪೂರಿ ಮೇಕರಲ್ಲಿ ಕೂಡ ಮಾಡ್ಬೋದು. ಅದಕ್ಕೆ ಇಷ್ಟು ಸ್ವಲ್ಪ ಮಾಡಲಿಕ್ಕೆ ಅದನ್ನು ಯಾಕೆ ತೆಗೆದು ಅಂತೇಳಿ ನಾನು ತೆಗಿಲಿಲ್ಲ, ಕೈಯಲ್ಲೇ ಸಾಕು ಅಂತೇಳಿ. ನೋಡಿ, ಸೈಡು ಒಡೆದ್ರೆ ಅದನ್ನು ಈ ಥರ ಪ್ರೆಸ್ ಮಾಡಿ ಸರಿ ಮಾಡಿದರೆ ಆಯಿತು. ಇವಾಗ ನೋಡಿ, ತುಂಬ ತೆಳು ಮಾಡೋದು ಬೇಡ. ತುಂಬ ತೆಳು ಮಾಡಿದರೆ ಉಬ್ಬಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಇಟ್ಟಿದ್ದೇನೆ. ಒಂದು ಮಾಡಿ ಆಯಿತು, ಇನ್ನೊಂದು ಕೂಡ ರೆಡಿ ಮಾಡಿ ಇಡ್ತೇನೆ. ಇವಾಗ ನೋಡಿ, ಎಣ್ಣೆ ಕೂಡ ಬಿಸಿ ಆಯಿತು. ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಹೇಗೆ ಬರ್ತದೆ ಗೊತ್ತಿಲ್ಲ, ಚೆನ್ನಾಗಿ ಉಬ್ಬಿ ಬರ್ತದೆ. ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲ.
ಹಲಸಿನ ಹಣ್ಣಿನ ಪೂರಿ ರೆಡಿ ಆಯಿತು, ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆ ಇನ್ನು ಟೀ ಕೂಡ ಮಾಡ್ತಾ ಇದ್ದೇನೆ. ಕೆಲಸದವರನ್ನು ಕೂಡ ಟೀ ಕುಡಿಲಿಕ್ಕೆ ಕರೆದಿದ್ದೇವೆ. ಇವಾಗ ನೋಡಿ, ಕೆಲಸದವರಿಗೆ ಟೀ ಹಾಗೂ ಹಲಸಿನ ಹಣ್ಣಿನ ಪೂರಿಯನ್ನು ಕೊಟ್ಟಾಯಿತು. ಇನ್ನು ನಾವು ಟೀ ಕುಡಿತೇವೆ. ಇದಾಯಿತು. ಇವಾಗ ನೋಡಿ, ಗಂಟೆ 4 ಕಳೆಯಿತು. ಇವಾಗ ಬಿಸಿಲು ಬಿಟ್ಟು ಬೆಳಗಿನಿಂದ ಮೋಡ, ಸ್ವಲ್ಪ ಪಿರಿ ಮಳೆ ಆ ಥರ ಇತ್ತು. ಇವಾಗ ನೋಡಿ, ಚೆನ್ನಾಗಿ ಬಿಸಿಲು ಬಿದ್ದಿದೆ ನೋಡಿ. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು, ಹಾಗಾಗಿ ಇಲ್ಲಿ ಪೇಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಆಯಿತು. ನಾನು ಪ್ರತಿ ಸಲ ಕೂಡ ಒಂದು 15 ದಿವಸಕ್ಕೆ ಆಗುವಷ್ಟು ಮಾಡ್ತೇನೆ. ಮೀನು ಫ್ರೈ ಮಾಡುವಾಗ, ಕಬಾಬ್ ಮಾಡುವಾಗ ಅಥವಾ ಬೇರೆ ಏನನ್ನಾದರೂ ಮಾಡುವಾಗ ಇದನ್ನು ಯೂಸ್ ಮಾಡ್ತೇನೆ. ನಾನಿವಾಗ ಅಂಗಡಿಯಿಂದಂತೂ ತರುವುದೇ ಇಲ್ಲ, ಮನೆಯಲ್ಲೇ ನನಗೆ ಬೇಕಾದಷ್ಟನ್ನು ಮುಗಿದ ಕೂಡಲೇ ಮಾಡ್ತಾ ಇರ್ತೇನೆ. ಇವಾಗ ಇದನ್ನು ಒಂದು ಡಬ್ಬದಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಇಡ್ತೇನೆ. ನೋಡಿ, ಇಷ್ಟಾಯಿತು. ಇಡೀ ದಿವಸ ನಮ್ಮ ವೆದರ್ ಇದೇ ಥರ ಇತ್ತು. ಸಾಯಂಕಾಲ ಹೊತ್ತು ಸ್ವಲ್ಪ ಹೊತ್ತು ಬಿಸಿಲು ಬಿತ್ತು, ಮತ್ತೆ ನೋಡಿ ಮೋಡಾಗಿ ಸ್ವಲ್ಪ ಪಿರಿ ಮಳೆ ಕೂಡ ಬರ್ತಾ ಇದೆ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.